ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 36. ಸಾಯಿಯ ಸರ್ವವ್ಯಾಪಕತೆ ಹಾಗೂ ಆಶೀರ್ವಚನ ಸಾಫಲ್ಯತೆ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಈಗ ಇಂದಿನ ಅಧ್ಯಾಯವನ್ನು ಉಲ್ಲೇಖಿಸೋಣ. ಅದರಲ್ಲಿ ಒಂದು ಗಮನ ಸೆಳೆಯುವ ಕಳ್ಳತನದ ಕಥೆಯನ್ನು ತಿಳಿಸುವ ಆಶ್ವಾಸನೆ ನೀಡಲಾಗಿತ್ತು. ಪೂರ್ಣ ಗಮನವಿಟ್ಟು ಕೇಳಿರಿ. ಇದು ಕೇವಲ ಕಥೆಯಲ್ಲ, ಆದರೆ ಸ್ವಾನಂದ ಜೀವನವೆಂಬ ಪಾನೀಯ. ಅದನ್ನು ಪಾನ ಮಾಡಿದಷ್ಟು ತೃಷ್ಣೆಯು ದಾರುಣವಾಗುತ್ತದೆ. ಅದನ್ನು ಉಪಶಮನ ಮಾಡಲು ಮತ್ತೊಂದು ಕಥೆಯೂ ಇರುತ್ತದೆ. ಅದನ್ನು ಕೇಳುವುದರಿಂದ ಶ್ರೋತೃಗಳಿಗೆ ಸುಖ ಉಂಟಾಗುತ್ತದೆ. ಅದು ಈ ಸಂಸಾರದ ವ್ಯಥೆಗಳನ್ನು ನಾಶ ಮಾಡಿ ಸುಖಾವಸ್ಥೆಯನ್ನು ಉಂಟು ಮಾಡುತ್ತದೆ. ಯಾರು ತಮ್ಮ ಹಿತವನ್ನು ಸಾಧಿಸಲು ಇಚ್ಛಿಸುವರೋ ಅವರು ಸಾಯಿ ಕಥೆಗಳ ನಿರೂಪಣೆಯನ್ನು ಗೌರವದಿಂದ ಕೇಳಲು ಸಿದ್ಧರಾಗಿರಬೇಕು. ಸಂತರ ಮಹಿಮೆಯು ಅಪಾರ. ಅದನ್ನು ಯಾರೂ ಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ. ಆ ಅಧಿಕಾರ ನನಗೂ ಇಲ್ಲ ಎಂಬುದು ನನಗೂ ತಿಳಿದಿದೆ. ನಿರೂಪಣೆ ಕಾರಣ ಅಹಂಕಾರ ಸಾಕಿಷ್ಟು. ಸಾಯಿಯು ಮಹಾಚತುರರು. ಅವರು ತಮ್ಮ ಗುಣಕಥನಕ್ಕಾಗಿ ಬೇರೆ ಯಾರನ್ನಾದರೂ ಕಂಡುಹಿಡಿಯಬಹುದು. ಅದರಿಂದಾಗಿ ತಮ್ಮ ಭಕ್ತರು ಅದನ್ನು ಕೇಳಬಹುದು. ಅವರು ನಿಜವಾಗಿಯೂ ಪರಾತ್ಪರ ಸರೋವರದ ಅಂಶ. ಅವರು ಸದಾ ಅಂಶಸಾಹೋ ವೃತ್ತಿಯುಳ್ಳವರು, ಅಂದರೆ ತಾನೇ ಬ್ರಹ್ಮ, ಬ್ರಹ್ಮನೇ ತಾನು ಎಂದು ಅರ್ಥ. ಆದರೂ ನಿಜವಾಗಿ ಭವದ ಕಡೆ ಉದಾಸರಾಗಿದ್ದರು. ವಿರಕ್ತರು ಮತ್ತು ಬ್ರಹ್ಮನ ಮುಕ್ತಿ ಕೋಪಾಸನೆಯಲ್ಲಿ ಉಲ್ಲಸಿತರಾಗಿ ಅತಿಯಾದ ಸಾಹಸಗಳಲ್ಲಿ ಮನಸ್ಸಿಟ್ಟವರು. ಯಾರಿಗೆ ಯಾವುದೇ ಹೆಸರಾಗಲಿ ಜಾಗವಾಗಲಿ ಇಲ್ಲವೋ, ಆದರೆ ಅಪರಾಂಪರ ವೈಭವವನ್ನು ಹೊಂದಿರುವರೋ ಅವರು ಕ್ಷಣ ಮಾತ್ರದಲ್ಲಿ ಕೇವಲ ಕಣ್ಸನ್ನೆಯಿಂದ ಒಬ್ಬ ದರಿದ್ರನನ್ನು ಶ್ರೀಮಂತನನ್ನಾಗಿ ಮಾಡಬಲ್ಲರು. ಯಾರು ತತ್ವಜ್ಞಾನದ ಅವತಾರವೋ, ಸಾಕ್ಷಿತ್ವದ ಸಾಕ್ಷಾತ್ಕಾರವೇ ಆಗಿರುವರೋ, ಯಾವುದರಲ್ಲೂ ಸಮಾವೇಶಗೊಳ್ಳದೆ ಕೇವಲ ಸಾಕ್ಷಿಯಾಗಿರುವರೋ ಅವರು ನಾನಾ ವಿಧದ ಪ್ರಸಂಗಗಳನ್ನು ಸೃಷ್ಟಿಸಿ ದೂರದಲ್ಲೇ ಇರುತ್ತಾರೆ. ಅವರು ಯಾರ ಮೇಲೆ ಕೃಪೆ ತೋರಿಸುತ್ತಾರೋ ಅವರಿಗೆ ವಿವಿಧ ರೂಪದಲ್ಲಿ ದರ್ಶನ ಕೊಡಲು ಅಘಟಿತ ಘಟನೆಗಳನ್ನು ಸೃಷ್ಟಿಸುತ್ತಾರೆ. ಅಂತಹ ಮಹಾನಾತ್ಮದ ವೈಭವವನ್ನು ಆಲಿಸಿರಿ. ಯಾರು ಅವರನ್ನು ಏಕಾಗ್ರತೆಯಿಂದ ಧ್ಯಾನಿಸುವರೋ ಅಥವಾ ಪ್ರೇಮದಿಂದ ಭಜನೆಗಳನ್ನು ಆಡುವರೋ ಅವರಿಗೆ ಎಂದಿಗೂ ಏನೂ ಕೊರತೆಯಾಗುವುದಿಲ್ಲ. ಏಕೆಂದರೆ ಅವರು ಅವನ ಜವಾಬ್ದಾರಿಯನ್ನು ಪೂರ್ಣವಾಗಿ ಹೊರುತ್ತಾರೆ. ಅವನು ಅವರ ಕಥೆಗಳನ್ನು ಕೇಳಿ ಆನಂದಿಸುತ್ತಾನೆ ಮತ್ತು ಅನವರತ ನನಗೆ ನೆನಪಿಸುತ್ತಾನೆ. ಏಕೆಂದರೆ ಅವನು ವಾಚಕ ಮತ್ತು ಶ್ರೋತೃಗಳನ್ನು ಉಂಟು ಮಾಡಲು ನಿಮಿತ್ತ ಮಾತ್ರನಾಗಿ ಭಕ್ತರ ಇಚ್ಛೆಗಳನ್ನು ಪೂರೈಸಲು ಕಾರಣನಾಗುತ್ತಾನೆ. ಪರಮಾರ್ಥದ ಪೂರ್ಣ ಅಭಿಮಾನಿಯಾಗಿ ಪ್ರಪಂಚದ ಎಲ್ಲ ಬಂಧನಗಳನ್ನು ತ್ಯಜಿಸಿ ಸದಾ ಚಕ್ರಪಾಣಿಯಾದ ವಿಷ್ಣುವಿನಲ್ಲಿ ಜೋಡಿಸಲ್ಪಟ್ಟವನು ಅನಂತ ಜೀವಿಗಳನ್ನು ಉದ್ಧರಿಸುತ್ತಾನೆ. ಯಾರು ಈ ದೇಶ ವಿದೇಶಗಳಲ್ಲಿ ಪೂಜಿಸಲ್ಪಡುತ್ತಾರೋ, ಯಾರಿಗೆ ಭಕ್ತಿಯ ಬಾವುಟವು ವಿಜಯದಿಂದ ಎತ್ತರದಲ್ಲಿ ಹಾರಾಡುತ್ತದೆಯೋ ಅವರು ದೀನ ದುರ್ಬಲರನ್ನು ಪಾಲಿಸಿ ಅವರೆಲ್ಲರ ಆಶೆಗಳನ್ನು ಪೂರೈಸುತ್ತಾರೆ. ಅದು ಏನೇ ಆಗಿರಲಿ, ಪರಮ ಪವಿತ್ರವಾದ ಸಾಯಿ ಸಚ್ಚರಿತೆಯನ್ನು ಆದರಪೂರ್ವಕವಾಗಿ ಕೇಳಿರಿ. ಕೇಳುವವರ ಕಿವಿಗಳು ಮತ್ತು ವಾಚಕರ ನಾಲಿಗೆ ಎಲ್ಲವೂ ಪಾವನವಾಗುತ್ತವೆ. ಗೋವಾದಿಂದ ಇಬ್ಬರು ಗೃಹಸ್ಥರು ಸಾಯಿ ದರ್ಶನಕ್ಕೆಂದು ಬಂದರು. ಇಬ್ಬರು ಸಾಯಿ ಚರಣಗಳಲ್ಲಿ ವಿನೀತರಾಗಿ ನಮಿಸಿ ದರ್ಶನದಿಂದ ಆನಂದಿತರಾದರು. ಇಬ್ಬರು ಒಟ್ಟಿಗೆ ಬಂದಿದ್ದರೂ ಸಾಯಿಯು ಒಬ್ಬರಿಂದ ಮಾತ್ರ ದಕ್ಷಿಣೆಯನ್ನು ಬೇಡಿದರು. ನನಗೆ 15 ರೂಪಾಯಿಗಳನ್ನು ಕೊಡು ಎಂದರು. ಅದಕ್ಕೆ ಆ ಗೃಹಸ್ಥನು ಆನಂದದಿಂದ ನೀಡಿದನು. ಅವರು ಮತ್ತೊಬ್ಬ ವ್ಯಕ್ತಿಯಿಂದ ಏನನ್ನೂ ಬೇಡಲಿಲ್ಲ. ಆದರೆ ಅವನು ತಾನಾಗಿಯೇ 35 ರೂಪಾಯಿಗಳನ್ನು ನೀಡಿದನು. ಸಾಯಿಯು ಕೂಡಲೇ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ಅವನಿಗೆ ಬಹಳ ಅಚ್ಚರಿಯಾಯಿತು. ಆ ಸಮಯದಲ್ಲಿ ಮಾಧವರಾವ್ನು ಅಲ್ಲೇ ಇದ್ದನು. ಈ ಭೇದ ಭಾವವನ್ನು ನೋಡಿ ಅವನು ಸಾಯಿಯನ್ನು ಅದರ ಬಗ್ಗೆ ಕೇಳಿದನು. ಅದನ್ನು ಕೇಳಿರಿ. ಬಾಬಾ, ಏಕೆ ಈ ರೀತಿ ಮಾಡಿದ್ದೀರಿ? ಇಬ್ಬರೂ ಸ್ನೇಹಿತರು ಒಟ್ಟಿಗೆ ಬಂದಿದ್ದಾರೆ. ನೀವು ಒಬ್ಬನಿಂದ ಮಾತ್ರ ದಕ್ಷಿಣೆ ಬೇಡಿದ್ದೀರಿ. ಮತ್ತೊಬ್ಬನು ತಾನಾಗಿಯೇ ಸ್ವಯಂ ಕೊಟ್ಟದ್ದನ್ನು ಹಿಂತಿರುಗಿಸಿದ್ದೀರಿ.
ಒಬ್ಬ ಸಂತರಿಂದ ಈ ರೀತಿಯ ಭೇದ ಭಾವವು ಏಕೆ? ನೀವಾಗಿಯೇ ಒಬ್ಬನಿಂದ ಬೇಡಿದ್ದೀರಿ ಮತ್ತು ಮತ್ತೊಬ್ಬನಿಂದ ತಾನಾಗಿಯೇ ಕೊಟ್ಟದ್ದನ್ನು ಹಿಂತಿರುಗಿಸಿದ್ದೀರಿ. ನೀವು ಎರಡನೆಯವನನ್ನು ನಿರಾಶೆಗೊಳಿಸಿದ್ದೀರಿ. ನೀವು ಸ್ವಲ್ಪ ಹಣದಿಂದ ಸಂತೋಷಪಟ್ಟಿರಿ ಮತ್ತು ಅಧಿಕ ಮೊತ್ತವನ್ನು ಹಿಂತಿರುಗಿಸಿದ್ದೀರಿ. ನಾನೇನಾದರೂ ನಿಮ್ಮ ಸ್ಥಿತಿಯಲ್ಲಿ ಇದ್ದಿದ್ದರೆ ಈ ರೀತಿ ವರ್ತಿಸುತ್ತಿರಲಿಲ್ಲ. ಶ್ಯಾಮ, ನಿನಗೆ ಏನು ಗೊತ್ತಾಗುವುದಿಲ್ಲ. ನಾನು ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಈ ಮಸೀದಿ ಮಾಯಿಯು ಅವಳಿಗೆ ಋಣ ಪಟ್ಟಿರುವುದನ್ನು ಕೇಳುತ್ತಾಳೆ. ಕೊಡುವವನು ಋಣಮುಕ್ತನಾಗುತ್ತಾನೆ. ನನಗೇನು ಮನೆ ಇದೆಯೇ ಅಥವಾ ಸಂಸಾರವಿದೆಯೇ? ನನಗೆ ಹಣದ ಅವಶ್ಯಕತೆಯಾದರೂ ಏಕೆ? ನಾನಾದರೂ ಎಲ್ಲ ರೀತಿಯಿಂದಲೂ ಮುಕ್ತನು. ಆದರೆ ಋಣ, ವೈರ ಮತ್ತು ಹತ್ಯೆ ಇವುಗಳನ್ನು ಕಾಲ್ಪಾಂತ್ಯದವರೆಗೂ ಅನುಭವಿಸಲೇಬೇಕು. ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜನರು ಸಹಾಯ ಬೇಕೆಂದಾಗ ಹರಕೆ ಹೊತ್ತುಕೊಳ್ಳುತ್ತಾರೆ. ಅವರನ್ನು ಉದ್ಧರಿಸಲು ಪ್ರಯತ್ನಿಸುತ್ತಿರುವಾಗ ನನಗೆ ಅದು ತೊಂದರೆಯಾಗುತ್ತದೆ. ನೀನು ಅದರ ಬಗ್ಗೆ ಕಾಳಜಿ ಮಾಡಬೇಡ. ಆ ಕ್ಷಣದಲ್ಲಿ ಮಾತ್ರ ಬೇಡಿಕೋ. ಋಣಮುಕ್ತರಾದ ನನ್ನ ಭಕ್ತರನ್ನು ಕಂಡರೆ ನನಗೆ ಯಾವಾಗಲೂ ಇಷ್ಟ. ಆರಂಭದಲ್ಲಿ ಅವನು ಬಡವನು. ಅವನು ತನ್ನ ಮೊದಲ ಸಂಬಳವನ್ನು ದೇವರಿಗೆ ಅರ್ಪಿಸುವೆನೆಂದು ಹರಕೆ ಹೊತ್ತನು. ಅದು 15 ರೂಪಾಯಿಗಳು. ಆನಂತರ ಅವನು ಅದನ್ನು ಮರೆತೇ ಹೋದನು. ಆನಂತರ 15 ರೂಪಾಯಿಗಳಿಂದ 30 ರೂಪಾಯಿಗಳು, ಆನಂತರ 30 ರೂಪಾಯಿಗಳಿಂದ 60 ರೂಪಾಯಿಗಳು, ಮತ್ತೆ 100 ರೂಪಾಯಿಗಳು ಆದವು. ಅವನ ಸಂಬಳವು 2 ಪಟ್ಟು ಮತ್ತು 4 ಪಟ್ಟು ಹೆಚ್ಚಾದರೂ ಅವನು ತನ್ನ ಹರಕೆಯನ್ನು ಮರೆತೇ ಬಿಟ್ಟನು. ಈ ರೀತಿ ಅವನ ಸಂಬಳವು 700 ರೂಪಾಯಿಗಳಾದವು. ಅದೃಷ್ಟವಶಾತ್ ಅವನು ಇಲ್ಲಿಗೆ ಬಂದನು. ಆಗ ನಾನು ನನ್ನ ಆ 15 ರೂಪಾಯಿಗಳನ್ನು ದಕ್ಷಿಣೆಯ ನೆಪದಲ್ಲಿ ಕೇಳಿದೆನು. ಈಗ ಮತ್ತೊಂದು ಕಥೆಯನ್ನು ಕೇಳಿರಿ. ಒಮ್ಮೆ ನಾನು ಸಮುದ್ರದ ದಡದಲ್ಲಿ ತಿರುಗಾಡುತ್ತಿದ್ದೆನು. ಆಗ ಒಂದು ದೊಡ್ಡ ಬಂಗಲೆ ನೋಡಿದೆನು ಮತ್ತು ಅದರ ವರಂಡಾದಲ್ಲಿ ಕುಳಿತುಕೊಂಡೆನು. ಆ ಬಂಗಲೆಯ ಮಾಲೀಕ ಒಬ್ಬ ಬ್ರಾಹ್ಮಣ. ಅವನು ಕೂಲಿಕನೂ ಧನಿಕನೂ ಆಗಿದ್ದನು. ಅವನು ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿದನು ಮತ್ತು ಯಥೇಚ್ಛವಾಗಿ ಅನ್ನ ಮತ್ತು ನೀರನ್ನು ಕೊಟ್ಟನು. ಅಲ್ಲಿ ಒಂದು ಸುಂದರವಾದ ಸ್ವಚ್ಛ ನಿಗದಿಪಡಿಸಿದ ಜಾಗದಲ್ಲಿ ಒಂದು ಸರಿಸುವ ಬಾಗಿಲಿದ್ದು ಅವನು ನನಗೆ ಮಲಗಲು ಜಾಗ ಕೊಟ್ಟನು. ನಾನು ನಿದ್ರೆಗೆ ಜಾರಿದೆನು. ನಾನು ಗಾಢವಾದ ನಿದ್ರೆಯಲ್ಲಿದ್ದುದನ್ನು ನೋಡಿ ಯಾರೋ ಒಬ್ಬನು ಕಲ್ಲನ್ನು ತೆಗೆದು ಗೋಡೆಯನ್ನು ಒಡೆದು ನನ್ನ ಅರಿವಿಗೆ ಬಾರದೆಯೇ ನನ್ನ ಜೇಬನ್ನು ಕತ್ತರಿಸಿದನು. ನನ್ನಲ್ಲಿದ್ದ ಸಮಸ್ತವನ್ನು ಅಪಹರಿಸಿಬಿಟ್ಟಿದ್ದನು. ನಾನು ಬೆಳಗ್ಗೆ ಎಚ್ಚರಗೊಂಡಾಗ ಏನು ನಡೆಯಿತೆಂಬುದನ್ನು ಸ್ಪಷ್ಟವಾಗಿ ಗ್ರಹಿಸಿದೆನು. 30,000 ರೂಪಾಯಿಗಳು ಕಳ್ಳತನವಾಗಿದ್ದುದಕ್ಕೆ ಅಳು ಬಂದಿತು. ಮನಸ್ಸು ಅತ್ಯಂತ ಕಳವಳಗೊಂಡಿತು. ಹಣವು ಬ್ಯಾಂಕಿನ ನೋಟುಗಳಾಗಿದ್ದವು. ನನಗೆ ಯಾವಾಗ ಈ ನಷ್ಟ ಉಂಟಾಯಿತೋ ಆಗ ನನ್ನ ಹೃದಯವು ದಸಕ್ಕೆಂದಿತು. ಆ ಬ್ರಾಹ್ಮಣನು ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ನಾನು ಅತ್ಯಂತ ದುಃಖಿತನಾಗಿದ್ದು ಅನ್ನ ನೀರು ಕೂಡ ಸೇವಿಸಲಾರದೆ ಹೋದೆನು. 15 ದಿನಗಳಾದ ಮೇಲೆ ಒಬ್ಬ ಅಲೆಮಾರಿ ಫಕೀರನು ವೇದಾಂತ ವಿಷಯದ ಮೇಲೆ ಉರ್ದು ದೋಹೆಗಳನ್ನು ಆಡುತ್ತಾ, ಅಂದರೆ ದ್ವಿಪದಿಗಳನ್ನು ಹಾಡುತ್ತಾ ಅಕಸ್ಮಾತಾಗಿ ಅಲ್ಲಿ ಕಾಣಿಸಿಕೊಂಡನು ಮತ್ತು ನಾನು ಅಳುತ್ತಿದ್ದದ್ದನ್ನು ನೋಡಿದನು. ಅವನು ನನ್ನ ದುಃಖಕ್ಕೆ ಕಾರಣವನ್ನು ಕೇಳಿದ ಮೇಲೆ ನಾನು ಇಡೀ ಕಥೆಯನ್ನು ಹೇಳಿದೆ. ಅವನು ನನಗೆ ಹೇಳಿದನು, ನನ್ನ ಕಷ್ಟವು ಪರಿಹಾರವಾಗಬೇಕಾದರೆ ನಾನು ಅವನು ಹೇಳಿದ ರೀತಿ ನಡೆಯಬೇಕು ಎಂದು. ಅವನು ನನಗೆ ಫಕೀರನೊಬ್ಬನ ಹೆಸರು ಮತ್ತು ವಿಳಾಸವನ್ನು ಕೊಡುವೆನೆಂದು ಹೇಳಿದನು. ನಾನಾದರೋ ಅವನಿಗೆ ಶರಣಾಗತನಾದರೆ ಅವನು ನನ್ನ ಹಣವನ್ನು ಹಿಂದಕ್ಕೆ ತೆಗೆಸಿಕೊಡುವುದಾಗಿ ಹೇಳಿದನು. ಆದರೆ ಅವನು ನನಗೆ ಒಂದು ವ್ರತವನ್ನು ಮಾಡಲು ಹೇಳಿದನು. ನಾನು ಇಚ್ಛೆ ಪಟ್ಟಿದ್ದು ಪ್ರಾಪ್ತಿಯಾಗುವವರೆಗೆ ನನಗೆ ಅತ್ಯಂತ ಇಷ್ಟವಾದ ಆಹಾರವನ್ನು ತಿನ್ನಬಾರದು. ಅದರಿಂದ ನನ್ನ ಗುರಿಯು ಸಾಧಿಸುತ್ತದೆ. ನಾನು ಫಕೀರನ ಸಲಹೆಯ ಪ್ರಕಾರ ನಡೆದುಕೊಂಡೆ. ನನ್ನ ಹಣ ಹಿಂದಕ್ಕೆ ಸಿಕ್ಕಿತು. ಆನಂತರ ನಾನು ವಾಡ ಬಿಟ್ಟು ಮತ್ತೆ ಸಮುದ್ರದ ತೀರದ ಹತ್ತಿರ ಹೋದೆ. ಈ ರೀತಿ ನಡೆಯುತ್ತಾ ನಾನು ಒಂದು ನಾವೆಯನ್ನು ನೋಡಿದೆ. ಆದರೆ ಅದರೊಳಗೆ ಬಹಳ ಗುಂಪು ಇದ್ದುದರಿಂದ ಒಳಗೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಆಗ ಆ ಒಳ್ಳೆಯ ಸ್ವಭಾವದ ಶಿಪಾಯಿಯು ನನಗೋಸ್ಕರ ನಾವೆಯಲ್ಲಿ ಜಾಗ ಹಿಡಿದುಕೊಟ್ಟನು. ಸುದೈವಶಾತ್ ನಾವೆಯು ಮತ್ತೊಂದು ತೀರವನ್ನು ತಲುಪಿತು.
ಯಾವಾಗ ನಾನು ರೈಲು ಗಾಡಿ ಹಿಡಿದು ಮನೆಗೆ ಬಂದನೋ ಆಗ ನಾನು ಮಸೀದಿ ಮಾಯಿಯನ್ನು ನೋಡಿದೆನು. ಇಲ್ಲಿಗೆ ಬಾಬರವರ ಕಥೆಯು ಮುಗಿಯಿತು. ಆನಂತರ ಶಾಮನಿಗೆ ಅತಿಥಿಗಳನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಲು ನಿದರ್ಶನ ನೀಡಲಾಯಿತು. ಅದು ಏನೇ ಆಗಿರಲಿ, ಆನಂತರ ಊಟದೆಲೆಯ ಮೇಲೆ ಊಟ ಬಡಿಸಲಾಯಿತು. ಮಾಧವರಾವ್ನು ಬಹಳ ಕಾತರನಾಗಿದ್ದನು. ಅತಿಥಿಗಳನ್ನು ಆ ಕಥೆಯ ಅರ್ಥದ ಬಗ್ಗೆ ಕೇಳಿದನು. ನಿಜವಾಗಿಯೂ ಸಾಯಿಬಾಬರವರು ಇಲ್ಲಿಯೇ ಅಖಂಡವಾಗಿ ಇದ್ದರು. ಅಲ್ಲಿ ಸಮುದ್ರವಿಲ್ಲ, ನಾವೆಯೂ ಇಲ್ಲ, ನಾವಿಕನೂ ಇಲ್ಲ. ಅದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆ ಬ್ರಾಹ್ಮಣನು ಯಾರು? ಆ ಭವ್ಯ ಬಂಗಲೆಯು ಯಾವುದು? ಅವನು ತನ್ನ ಇಡೀ ಜೀವಿತವನ್ನು ಮರದ ಕೆಳಗೆ ಕಳೆದಿದ್ದಾನೆ. ಅಷ್ಟು ದೊಡ್ಡ ಮೊತ್ತದ ಹಣವು ಅವನಿಗೆ ಹೇಗೆ ಸಿಕ್ಕಿತು? ಆನಂತರ ಕಳ್ಳನು ಕದ್ದುಕೊಂಡು ಹೋಗಿದ್ದು ಹೇಗೆ? ಅವರು ಈ ಕಥೆಯನ್ನು ನೀನು ಬಂದ ಮೇಲೆ ಮಾತ್ರವೇ ಹೇಳತೊಡಗಿದ್ದುದು. ಅವರು ನಿನಗೆ ಈ ರೀತಿ ನಿನ್ನ ಪೂರ್ವ ಕಥೆಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಹೇಳಿದರು. ಆನಂತರ ಅತಿಥಿಗಳು ಕಣ್ಣೀರಿನಿಂದ ಗದ್ಗದಿತರಾಗಿ ಉತ್ತರ ನೀಡಿದರು. ಸಾಯಿಯು ಪರಬ್ರಹ್ಮನ ಅವತಾರ ಮತ್ತು ದ್ವಂದ್ವರಹಿತರು. ಅವರು ಅನಂತ ಮತ್ತು ಸರ್ವವ್ಯಾಪಿ. ಅವರು ಈಗ ಏನು ಹೇಳಿದರೋ ಅದು ಅಕ್ಷರಶಃ ನಮ್ಮ ಕಥೆಯೇ. ಈ ರುಚಿಕರವಾದ ಭೋಜನವಾದ ಕೂಡಲೇ ನಾವು ಎಲ್ಲವನ್ನೂ ವಿವರವಾಗಿ ಹೇಳುತ್ತೇವೆ. ಬಾಬರವರು ಏನೇನು ಹೇಳಿದರೋ ಅದೆಲ್ಲವೂ ನಿಜವಾಗಿಯೂ ವಿವರವಾಗಿಯೇ ನಡೆದಿದೆ. ನಮ್ಮ ಪರಿಚಯವೇ ಇಲ್ಲದೆ ಅವರಿಗೆ ಅದು ಹೇಗೆ ತಿಳಿಯಿತು? ಆದ್ದರಿಂದ ಇದು ನಮ್ಮ ಊಹೆಗೂ ಮೀರಿದೆ. ಅದು ಹಾಗಿರಲಿ. ಅವರೆಲ್ಲರೂ ಅಲ್ಲಿ ಊಟವಾದ ಮೇಲೆ ತಾಂಬೂಲವನ್ನು ಸವಿಯುತ್ತಾ ಅಲ್ಲಿಯೇ ಇದ್ದ ಮಾಧವರಾವ್ನ ಜೊತೆ ಕಥೆಯನ್ನು ನಿರೂಪಿಸಲು ಪ್ರಾರಂಭಿಸಿದರು. ಅವರಿಬ್ಬರಲ್ಲಿ ಒಬ್ಬನು ಹೇಳಿದನು, ನನ್ನ ಮೂಲ ಸ್ಥಳವೇ ಘಟ್ಟದ ಜಾಗ. ಆದರೆ ನಾನು ಸಮುದ್ರ ತೀರದ ಊರಿನಲ್ಲಿ ಅನ್ನೋದಕ್ಕಾಗಿ ಜೀವಿಸಬೇಕಾಗಿ ಬಂದಿತು. ಆದ್ದರಿಂದ ನಾನು ಗೋವಾಗೆ ಹೋದೆನು. ಅಲ್ಲಿ ಒಂದು ನೌಕರಿ ಹಿಡಿಯಲು ಆಲೋಚಿಸಿದೆನು. ಆ ಉದ್ದೇಶಕ್ಕಾಗಿ ನಾನು ದತ್ತ ಭಗವಾನರನ್ನು ಪ್ರಾರ್ಥಿಸುತ್ತಾ ಪೂಜಿಸಲು ಪ್ರಾರಂಭಿಸಿದೆನು. ಅತ್ಯಂತ ಆದರದಿಂದ ಅದಕ್ಕಾಗಿ ಒಂದು ಹರಕೆಯನ್ನು ಹೊತ್ತೆನು. ನಾನು ಹೇಳಿದೆನು, ಓ ದೇವರೇ, ಕುಟುಂಬ ರಕ್ಷಣೆಗಾಗಿ ನನಗೆ ಒಂದು ನೌಕರಿ ಬೇಕಾಗಿದೆ. ಆದ್ದರಿಂದ ಕೃಪೆ ತೋರಿ ನನಗೆ ಒಂದು ನೌಕರಿ ಕೊಡಿಸು. ನಾನು ನಿನ್ನ ಚರಣಗಳಲ್ಲಿ ನಮಸ್ಕರಿಸುತ್ತೇನೆ. ಅಲ್ಪ ಸಮಯದಲ್ಲೇನಾದರೂ ನಿನ್ನ ಮಾತನ್ನು ಉಳಿಸಿಕೊಂಡರೆ ನಾನು ನನ್ನ ಮೊದಲ ತಿಂಗಳ ಸಂಪಾದನೆ ಎಲ್ಲವನ್ನು ನಿನಗೆ ಅರ್ಪಿಸುತ್ತೇನೆ. ಅದೃಷ್ಟವಶಾತ್ ದತ್ತ ಭಗವಾನನು ನನ್ನ ಮೇಲೆ ಪ್ರಸನ್ನಚಿತ್ತನಾದನು ಮತ್ತು ಅಲ್ಪ ಸಮಯದಲ್ಲೇ ನನ್ನ ಪ್ರಾರ್ಥನೆಯು ನೆರವೇರಿತು. ನನಗೆ ಆರಂಭದಲ್ಲಿ ತಿಂಗಳಿಗೆ 15 ರೂಪಾಯಿಯ ಸಂಬಳ ದೊರೆಯಿತು. ಆ ನಂತರ ಸಾಯಿಬಾಬರವರು ವರ್ಣಿಸಿದ ಹಾಗೆ ನನಗೆ ಪದೋನ್ನತಿಗಳು ದೊರೆತವು. ಆದರೆ ನಾನು ಹರಕೆಯ ವಿಚಾರವನ್ನು ಪೂರ್ಣವಾಗಿ ಮರೆತೇ ಹೋದೆನು. ಬಾಬರವರು ನನಗೆ ಈ ರೀತಿ ಅದನ್ನು ನೆನಪಿಸಿಕೊಟ್ಟರು. ದಕ್ಷಿಣೆಯನ್ನು ತೆಗೆದುಕೊಂಡರೆಂದು ಕೆಲವರು ಅಂದುಕೊಳ್ಳಬಹುದು. ಆದರೆ ಅದು ದಕ್ಷಿಣೆಯಲ್ಲ, ಆದರೆ ಋಣದ ಪಾವತಿಯಾಗಿತ್ತು. ಈ ನೆಪದಲ್ಲಿ ಅವರು ನನಗೆ ಬಹಳ ಹಳೆಯ ಹರಕೆಯೊಂದನ್ನು ನೆನಪಿಸಿಕೊಟ್ಟರು. ಇದರ ತಾತ್ಪರ್ಯವೇನೆಂದರೆ ಸಾಯಿಯವರು ದ್ರವ್ಯವನ್ನು ಯಾಚಿಸಲಿಲ್ಲ ಮತ್ತು ತಮ್ಮ ಭಕ್ತರನ್ನು ಯಾಚಿಸಲು ಬಿಡಲಿಲ್ಲ. ಅವರು ಇಂದಿಗೂ ಹಣವನ್ನು ಅನರ್ಥವೆಂದೇ ಭಾವಿಸುತ್ತಿದ್ದರು ಮತ್ತು ಎಂದಿಗೂ ಅವರ ಭಕ್ತರು ಅದರ ದುರಾಶೆ ಪಡಲು ಬಿಡುತ್ತಿರಲಿಲ್ಲ. ಮಹಾಳಾಸ್ಪತಿಯಂತಹ ಭಕ್ತರು ಸದಾ ಸಾಯಿ ಚರಣಗಳಲ್ಲಿ ಅನುರಕ್ತರಾಗಿದ್ದವರು, ಬಹಳ ಕಷ್ಟದಿಂದ ಸಂಸಾರ ನಡೆಸುತ್ತಿದ್ದವರು. ಅವರಿಗೂ ಲವಶೇಷವಾದರೂ ಹಣವನ್ನು ಬಯಸಲು ಬಿಡಲಿಲ್ಲ. ಸ್ವಯಂ ಸಾಯಿಯವರೇ ಅನೇಕ ಸಲ ದಕ್ಷಿಣೆಯ ರೂಪದಲ್ಲಿ ಬಂದ ಹಣವನ್ನು ಅನೇಕರಿಗೆ ಹಂಚುತ್ತಿದ್ದರು. ಆದರೆ ಅವರು ಸದಾ ಕಷ್ಟದಲ್ಲಿದ್ದವರಿಗೆ ಒಂದು ನಾಣ್ಯವನ್ನು ಕೊಡುತ್ತಿರಲಿಲ್ಲ. ಮಹಾಳಾಸ್ಪತಿಯು ಒಬ್ಬ ಆತ್ಮಗೌರವವುಳ್ಳ ವ್ಯಕ್ತಿಯಾಗಿದ್ದನು. ಸಾಯಿಯು ಅಷ್ಟು ಉದಾರವಾಗಿದ್ದರೂ ಅವನು ಎಂದಿಗೂ ತನ್ನ ಕರವೊಡ್ಡಿ ಕೇಳುತ್ತಿರಲಿಲ್ಲ. ಅವನ ಆರ್ಥಿಕ ಸ್ಥಿತಿಯು ಅಷ್ಟು ಬಿಗಡಾಯಿಸಿದ್ದರೂ ಸಹ ಅವನು ಅತ್ಯಂತ ವಿರಕ್ತನಾಗಿದ್ದನು. ಅವನು ಸದಾ ಬಡತನದ ಕಷ್ಟಗಳನ್ನು ಸಹಿಸುತ್ತಾ ಅದರಲ್ಲಿಯೇ ಅತ್ಯಂತ ಸಂತುಷ್ಟನಾಗಿದ್ದನು. ಒಮ್ಮೆ ಒಬ್ಬ ದಯಾಳು ವ್ಯಾಪಾರಿ ಹಂಸರಾಜ್ ಎಂಬುವವನು ಮಹಾಳಾಸ್ಪತಿಗೆ ಏನಾದರೂ ಕೊಡಬೇಕೆಂದು ಮನದಲ್ಲಿಯೇ ವಿಚಾರ ಮಾಡಿದನು. ಅವನ ಬಡತನದ ಸ್ಥಿತಿಯನ್ನು ನೋಡಿ ಅವನಿಗೆ ಸ್ವಾಭಾವಿಕವಾಗಿಯೇ ತನ್ನ ಕೈಲಾದಷ್ಟು ಉಪಕಾರ ಮಾಡಬೇಕೆಂಬ ಸುವಿಚಾರವು ಮನಸ್ಸಿನಲ್ಲಿ ಹುಟ್ಟಿತು.
ಅವನ ಅವಸ್ಥೆಯು ಈ ರೀತಿ ಇದ್ದರೂ ಯಾರಾದರೂ ಏನಾದರೂ ಕೊಡಲು ಯತ್ನಿಸಿದರೂ ಸಾಯಿಯು ಒಪ್ಪಿಗೆ ನೀಡುತ್ತಿರಲಿಲ್ಲ. ಏಕೆಂದರೆ ದ್ರವ್ಯದ ಬಗ್ಗೆ ಅವರಿಗೆ ಉದಾಸ ಭಾವನೆ ಇತ್ತು. ಆದ್ದರಿಂದ ಆ ವ್ಯಾಪಾರಿಯು ಏನು ಮಾಡಿದ ಎಂಬುದನ್ನು ನೋಡಿ. ಆ ಭಕ್ತನ ಬಗ್ಗೆ ಮನಸ್ಸು ಕರಗಿ ಅವರಿಬ್ಬರು ಸಾಯಿ ದರ್ಬಾರಿನಲ್ಲಿದ್ದಾಗ ಅವನು ಸ್ವಲ್ಪ ಹಣವನ್ನು ಮಹಾಳಾಸ್ಪತಿಯ ಕೈಗಳಲ್ಲಿ ತುರುಕಿದನು. ಅತ್ಯಂತ ವಿನೀತನಾಗಿ ಮಹಾಳಾಸ್ಪತಿಯು ಅದನ್ನು ಹಿಂತಿರುಗಿಸಿದನು. ಈ ರೀತಿ ಹೇಳಿದನು, ಸಾಯಿಯ ಅನುಮತಿ ಇಲ್ಲದೆ ನಾನು ಏನನ್ನೂ ಸ್ವೀಕರಿಸುವುದಿಲ್ಲ. ಅವನು ಹಣದ ಪೂಜಾರಿಯಾಗಿರಲಿಲ್ಲ. ಅವನು ಕೇವಲ ಪರಮಾರ್ಥವನ್ನು ಬಯಸಿದ್ದವನು. ಕಾಯ ವಾಚ ಸಾಯಿಯ ಚರಣಗಳಲ್ಲಿ ಶರಣಾಗಿದ್ದನು. ಅವನ ಮನಸ್ಸು ನಿಸ್ವಾರ್ಥತೆ ಮತ್ತು ಪ್ರೇಮದಿಂದ ತುಂಬಿತ್ತು. ಹಂಸರಾಜನು ಸಾಯಿಯಲ್ಲಿ ವಿನಂತಿಸಿಕೊಂಡನು. ಆದರೆ ಸಾಯಿಯು ಒಂದು ನಾಣ್ಯವನ್ನು ಮುಟ್ಟಲಿಲ್ಲ ಮತ್ತು ಹೇಳಿದರು, ನನ್ನ ಭಕ್ತರು ಸಹ ದ್ರವ್ಯಕ್ಕೆ ಆಸೆ ಪಡುವವರಲ್ಲ. ಅವರು ಹಣದ ಆಡಂಬರಕ್ಕಾಗಲಿ ವೈಭವಕ್ಕಾಗಲಿ ಬಲಿಯಾಗುವಂತಹವರಲ್ಲ. ಈಗ ಎರಡನೆಯ ಅತಿಥಿಯು ಹೇಳಿದನು, ಈಗ ನಾನು ಸಹ ಎಲ್ಲ ವಿಷಯವನ್ನು ಅರ್ಥ ಮಾಡಿಕೊಂಡೆ. ಕೇಳಿ, ನಾನು ಸಮಗ್ರ ಕಥೆಯನ್ನು ಹೇಳುತ್ತೇನೆ. ನೀವು ಅದನ್ನು ಕೇಳಿದರೆ ಉಲ್ಲಾಸ ಹೊಂದುವಿರಿ. ನನ್ನ ಅಡಿಗೆಯವನು 35 ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕನಾಗಿ ನಿಷ್ಠಾವಂತನಾಗಿ ಸೇವೆ ಸಲ್ಲಿಸಿದವನು ದುರ್ದೈವವಶಾತ್ ಬುದ್ಧಿಭ್ರಂಶನಾಗಿ ನನ್ನ ಉಳಿಕೆ ಹಣವನ್ನು ಕದ್ದನು. ನನ್ನ ಮನೆಯಲ್ಲಿ ಒಂದು ಗೋಡೆಯಲ್ಲಿ ಒಂದು ಮರದ ಕಪಾಟು ಇತ್ತು. ಕಳ್ಳತನದಿಂದ ಒಂದು ಕಲ್ಲನ್ನು ಪಕ್ಕಕ್ಕೆ ಸರಿಸಿ ಅದರಲ್ಲಿ ಒಂದು ಕಿಂಡಿಯನ್ನು ಉಂಟು ಮಾಡಿದನು. ಅದು ಯಾರಿಗೂ ತಿಳಿಯಲಿಲ್ಲ. ಈ ಹಿಂದೆ ಬಾಬರವರು ಉಲ್ಲೇಖಿಸಿದ ಕಪಾಟಿಗೆ ಒಂದು ಕಿಂಡಿಯನ್ನು ಮಾಡಿದ್ದನು. ಅದಕ್ಕಾಗಿ ಗೋಡೆಯಿಂದ ಕಲ್ಲುಗಳನ್ನು ತೆಗೆದಿದ್ದನು. ಆಗ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಮತ್ತು ಬಾಬರವರು ಮುಂದೆ ಹೇಳಿದಂತೆ ಅವನು ಬ್ಯಾಂಕಿನ ನೋಟಿನ ರೂಪದಲ್ಲಿದ್ದ ನನ್ನ ಹಣವೆಲ್ಲವನ್ನು ತೆಗೆದುಕೊಂಡು ಹೋದನು. ಇದೆಲ್ಲವೂ ಸತ್ಯವೇ ಆಗಿತ್ತು. ಅದು ಸರಿಯಾಗಿ 30,000 ರೂಪಾಯಿಗಳಾಗಿದ್ದವು. ಬಾಬರವರು ಅದು ಹೇಗೆ ಅಷ್ಟು ಸರಿಯಾಗಿ ಹೇಳಿದರೆಂಬುದು ಗೊತ್ತಿಲ್ಲ. ಅದೆಲ್ಲವೂ ನಾನು ಶ್ರಮವಹಿಸಿ ಮಾಡಿದ ಸಂಪಾದನೆಯಾಗಿತ್ತು. ಅದಕ್ಕಾಗಿ ನಾನು ಹಗಲು ರಾತ್ರಿ ಅಳುತ್ತಿದ್ದೆನು. ನನ್ನ ಶೋಧನೆಯು ನಿಷ್ಫಲವಾಯಿತು. ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಒಂದು 15 ದಿನಗಳು ನಾನು ಚಿಂತೆಯ ಸುಳಿಯಲ್ಲಿ ಸಿಲುಕಿದ್ದೆನು. ನಾನು ನಿರ್ಗತಿಕನಾಗಿ ಬಿಟ್ಟಿದ್ದೆನು. ಒಂದು ದಿವಸ ನಾನು ವರಂಡಾದಲ್ಲಿ ಅತ್ಯಂತ ಖಿನ್ನನಾಗಿ ಬೇಸರದಿಂದ ಕುಳಿತಿರುವಾಗ ಒಬ್ಬ ಫಕೀರನು ಆಧ್ಯಾತ್ಮಿಕ ದೋಹೆ ಅಂದರೆ ದ್ವಿಪತಿಗಳನ್ನು ಹಾಡುತ್ತಾ ಹೋಗುತ್ತಿದ್ದನು. ನಾನು ಖಿನ್ನವದನನಾಗಿ ದುಃಖಿತನಾಗಿದ್ದುದನ್ನು ನೋಡಿ ಆ ಫಕೀರನು ನನ್ನ ದುಃಖಕ್ಕೆ ಕಾರಣ ಕೇಳಿದನು. ನಾನು ಅವನಿಗೆ ನಡೆದ ಕಥೆಯನ್ನೆಲ್ಲ ವಿವರವಾಗಿ ಹೇಳಿದೆನು. ಅವನು ಅದರ ನಿವಾರಣೋಪಾಯವನ್ನು ನನಗೆ ಹೇಳಿದನು. ಕೋಪರಗಾಂವ್ ತಾಲೂಕಿನಲ್ಲಿ ಶಿರಡಿ ಎಂಬ ಹಳ್ಳಿ ಇದೆ. ಅಲ್ಲಿ ಸಾಯಿ ಎಂಬ ಒಬ್ಬ ಆವಲಿಯು ವಾಸವಾಗಿದ್ದಾನೆ. ಅವನಿಗೆ ಒಂದು ಹರಕೆ ಹೊತ್ತುಕೋ. ನಿನಗೆ ಬಹಳವಾಗಿ ರುಚಿಸುವ ಒಂದು ವಸ್ತುವನ್ನು ತ್ಯಜಿಸು. ಅವನಿಗೆ ಮನಸ್ಸಿನಲ್ಲಿಯೇ ಸತ್ಯವಾಗಿ ಹೇಳು, ನಾನು ನಿನ್ನ ದರ್ಶನವಾಗುವವರೆಗೆ ಆಹಾರವನ್ನು ವರ್ಜಿಸುತ್ತೇನೆ. ಫಕೀರನು ಇದನ್ನು ನನಗೆ ಹೇಳಿದ ಕೂಡಲೇ ನಾನು ಆ ಕ್ಷಣದಿಂದ ಅನ್ನವನ್ನು ವರ್ಜಿಸಿದೆ ಮತ್ತು ಹೇಳಿದೆನು, ಬಾಬಾ, ನನ್ನ ದ್ರವ್ಯವು ಸಿಗುವವರೆಗೆ ಮತ್ತು ನಿನ್ನ ದರ್ಶನವಾಗುವವರೆಗೆ ನಾನು ಅನ್ನವನ್ನು ಸೇವಿಸುವುದಿಲ್ಲ. ಒಂದು 15 ದಿನಗಳು ಕಳೆಯಿತಷ್ಟೆ. ಆ ಅಡಿಗೆಯವನ ಮನಸ್ಸಿಗೆ ಏನು ಬಂದಿತೋ ತಿಳಿಯದು. ಅವನು ತಾನಾಗಿಯೇ ಬಂದು ನನ್ನ ಹಣವನ್ನೆಲ್ಲ ಹಿಂತಿರುಗಿಸಿದನು. ಅವನು ಹೇಳಿದನು, ನನಗೆ ನನ್ನ ಬುದ್ಧಿಯು ಹೊರಟು ಹೋಗಿತ್ತು. ಹಾಗಾಗಿ ಈ ರೀತಿಯ ಕೃತ್ಯವನ್ನು ಮಾಡಿದೆನು. ಈಗ ನಾನು ನನ್ನ ತಲೆಯನ್ನು ನಿಮ್ಮ ಪಾದಗಳಲ್ಲಿಟ್ಟಿರುವೆನು. ದಯಮಾಡಿ ನಾನು ಕ್ಷಮಿಸಿದ್ದೇನೆ ಎಂದು ಹೇಳಿ. ಅದು ಏನಾದರೂ ಆಗಲಿ, ಆನಂತರ ಎಲ್ಲವೂ ಒಳ್ಳೆಯದಾಯಿತು. ನನಗೆ ಸಾಯಿ ದರ್ಶನ ಮಾಡುವ ಉತ್ಕಟವಾದ ಇಚ್ಛೆಯುಂಟಾಯಿತು. ಅದು ಈ ದಿನ ನೆರವೇರಿತು. ಈ ಭಾಗ್ಯದಿಂದ ನಾನು ಧನ್ಯನಾದೆನು. ನಾನು ಖಿನ್ನವದನನಾಗಿ ದುಃಖಿತನಾಗಿ ಸಂಕಟದಿಂದ ವರಂಡಾದಲ್ಲಿ ಕುಳಿತಿದ್ದಾಗ ಸಾಂತ್ವನ ನೀಡಲು ಬಂದವನನ್ನು ನಾನು ಮತ್ತೆ ಭೇಟಿಯಾಗಲೇ ಇಲ್ಲ. ನನ್ನ ಬಗ್ಗೆ ಅಷ್ಟೊಂದು ಕಳಕಳಿ ಮತ್ತು ಪ್ರೀತಿಯನ್ನು ತೋರಿಸಿ ನನಗೆ ಸಾಯಿಯ ಬಗ್ಗೆ ತಿಳಿಸಿ ಶಿರಡಿಗೆ ಮಾರ್ಗದರ್ಶನ ಮಾಡಿದ ವ್ಯಕ್ತಿಯನ್ನು ಮತ್ತೆ ಭೇಟಿಯಾಗಲೇ ಇಲ್ಲ.
ನಾನು ಯಾರನ್ನು ಆಕಸ್ಮಿಕವಾಗಿ ಭೇಟಿಯಾದೆನೋ, ಯಾರು ಆಧ್ಯಾತ್ಮದ ದೋಹೆಗಳನ್ನು ಆಡುತ್ತಿದ್ದನೋ ಮತ್ತು ಈ ಹರಕೆಯನ್ನು ಹೊರಲು ಕಾರಣನಾದನೋ ಅವನನ್ನು ಮತ್ತೆ ಭೇಟಿಯಾಗಲೇ ಇಲ್ಲ. ಆ ಫಕೀರನೇ ನಿಜವಾಗಿಯೂ ನಿಮ್ಮ ಈ ಸಾಯಿ ಅವಲಿಯ ಎಂದೆನಿಸುತ್ತದೆ. ತಮ್ಮ ದರ್ಶನ ಲಾಭವನ್ನು ನಮಗೆ ನೀಡಲು ಸ್ವಯಂ ಅವರೇ ಕಾತರರಾಗಿದ್ದಾರೆ. ಯಾರು ಏನಾದರೂ ಪ್ರಲೋಭನೆ ಒಡ್ಡಲಿ, ನನಗೆ ಈ ದರ್ಶನದ ಅಭಿಲಾಷೆಯೂ ಇರಲಿಲ್ಲ. ಆ ಫಕೀರನು ಇದನ್ನು ನನ್ನಲ್ಲಿ ಹುಟ್ಟಿಸಿದನು, ಅದು ಸಹ ನನ್ನ ದ್ರವ್ಯವನ್ನು ಹಿಂದಕ್ಕೆ ಪಡೆಯುವ ಸಲುವಾಗಿ. ನನ್ನಿಂದ ಅವರು 35 ರೂಪಾಯಿಗಳನ್ನು ಬಯಸುವ ಸಾಧ್ಯತೆಯೇ ಇಲ್ಲ, ಏಕೆಂದರೆ ಅವರು ನಾನು ಕೇವಲ ಹರಕೆ ಹೊರುವಂತೆ ಮಾಡಿ ಬೇರೆ ಯಾವುದೇ ಶ್ರಮವಿಲ್ಲದೆ ನನ್ನ ಇಡೀ ಆಸ್ತಿಯನ್ನೇ ನನಗೆ ಹಿಂದಕ್ಕೆ ಕೊಡಿಸಿದ್ದಾರೆ. ಅದಕ್ಕೆ ಬದಲಾಗಿ ನಾವು ಅಜ್ಞಾನಿ ಮಾನವರು ನಮ್ಮನ್ನು ಪರಮಾರ್ಥದ ಮಾರ್ಗಕ್ಕೆ ತರಲು ಮತ್ತು ನಮಗೆ ಕಲ್ಯಾಣ ಉಂಟಾಗಲೆಂದು ಅವರು ನಿರಂತರ ಪ್ರಯತ್ನಿಸುತ್ತಾರೆ. ಈ ನೆಪಗಳಿಂದ ನಮ್ಮನ್ನು ಈ ಮಾರ್ಗಕ್ಕೆ ತರುತ್ತಾರೆ. ಇದೇ ಅವತಾರದ ಉದ್ದೇಶ. ಇಲ್ಲದಿದ್ದರೆ ಭಕ್ತಿ ಇಲ್ಲದ ಪಾಮರರಾದ ನಾವು ಭವಸಾಗರವನ್ನು ದಾಟಲು ಹೇಗೆ ಸಾಧ್ಯವಾಗುತ್ತದೆ? ಅದರ ಬಗ್ಗೆ ಸಾವಧಾನವಾಗಿ ವಿಚಾರ ಮಾಡಿರಿ. ಅದು ಹಾಗಿರಲಿ. ಕಳೆದು ಹೋದ ಆಸ್ತಿಯು ದೊರಕಿದ ಕೂಡಲೇ ಅತ್ಯಂತ ಹರ್ಷಿತನಾದೆನು. ಅದರ ಪರಿಣಾಮವಾಗಿ ಹರಕೆಯ ವಿಚಾರವನ್ನು ಸಂಪೂರ್ಣವಾಗಿ ಮರೆತೇ ಹೋದೆನು. ಹಣದ ಮೇಲಿನ ಮೋಹವು ದುರ್ಧರವಾದದ್ದು. ಆನಂತರ ನೋಡಿ, ಒಂದು ದಿನ ನಾನು ಕುಲಾಬ ಹತ್ತಿರ ಇದ್ದಾಗ, ಇಲ್ಲಿ ಕುಲಾಬ ಎಂದರೆ ಮಹಾರಾಷ್ಟ್ರದ ಈಗಿನ ರಾಯಗಢ ಜಿಲ್ಲೆಯ ಪಶ್ಚಿಮ ಕರಾವಳಿ ಎಂದು ಅರ್ಥ. ನಾನು ಅಲ್ಲಿ ಇದ್ದಾಗ ಸಾಯಿಯನ್ನು ಕನಸಿನಲ್ಲಿ ಕಂಡೆನು. ಕೂಡಲೇ ಶಿರಡಿಗೆ ಹೊರಟೆನು. ಸಾಯಿ ಸಮರ್ಥರು ನನ್ನ ಪ್ರವಾಸದ ಕಥೆಯನ್ನೇ ವಿವರಿಸಿದ್ದಾರೆ. ನಾವೆಯಲ್ಲಿ ನನಗೆ ಜಾಗ ಸಿಗದಾಯಿತು. ಆದರೆ ನಿಜವಾಗಿಯೂ ಒಬ್ಬ ಶಿಪಾಯಿಯು ನನಗಾಗಿ ಪ್ರಯಾಸಪಟ್ಟು ಈ ಸಂಕಟದಿಂದ ಹೊರಬರುವಂತೆ ಮಾಡಿದನು. ನಾನು ನಾವೆಯ ಹತ್ತಿರ ಬಂದಾಗ ಈ ಎಲ್ಲ ಅಡಚಣೆಗಳು ಉಂಟಾದವು. ನಿಜವಾಗಿಯೂ ಒಬ್ಬ ಶಿಪಾಯಿಯು, ಅದು ಅಪರಿಚಿತನು, ನನಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿದನು. ಆನಂತರವೇ ಆ ನಾವೆಯ ಕ್ಯಾಪ್ಟನ್, ಆರಂಭದಲ್ಲಿ ಉದ್ದಟನಾಗಿದ್ದವನು, ನಾವೆಯಲ್ಲಿ ಜಾಗ ಕೊಟ್ಟು ನನ್ನನ್ನು ಆಭಾರಿಯನ್ನಾಗಿ ಮಾಡಿದನು. ಆ ಶಿಪಾಯಿಯು ಪೂರ್ಣ ಅಪರಿಚಿತನಾದರೂ ನಾನು ಅವನಿಗೆ ತಿಳಿದವನೆಂದು ಹೇಳಿದನು. ಹಾಗಾಗಿ ನನ್ನನ್ನು ಯಾರೂ ತಡೆಯಲಿಲ್ಲ ಮತ್ತು ಕುಳಿತುಕೊಳ್ಳಲು ಸುಖವಾದ ಆಸನ ದೊರಕಿತು. ಈ ನಾವೆಯ ಕಥೆಯ ರೀತಿಯಲ್ಲೇ ಆ ಶಿಪಾಯಿಯ ಬಗೆಗಿನ ಕಥೆಯು ನನ್ನ ವಿಷಯದಲ್ಲಿ ಉಂಟಾದವು. ಸಾಯಿಯು ಅವರಿಗೆ ನಡೆದ ರೀತಿಯಲ್ಲಿ ಅದನ್ನು ಹೇಳಿದರು. ಇಂತಹ ಅದ್ಭುತವಾದ ಅನುಭವವನ್ನು ಪಡೆದು ನನ್ನ ಬುದ್ಧಿಯು ಕುಂಠಿತವಾಯಿತು. ಸಾಯಿಯು ಸರ್ವವ್ಯಾಪಿ ಎಂದು ಅನುಭವಕ್ಕೆ ಬಂದಿತು. ಅವರು ವ್ಯಾಪಿಸದೇ ಇರುವ ಅಣುರೇಖವು ಕಾಣಸಿಗುವುದಿಲ್ಲ. ನನಗೆ ನೀಡಿದಂತಹ ಅನುಭವಗಳನ್ನೇ ಇತರರಿಗೂ ಕೊಡುವನು. ನಾನು ಯಾರು? ನಾನು ಎಲ್ಲಿಂದ ಬಂದಿರುವೆ? ನಾನು ಅದೆಷ್ಟು ಭಾಗ್ಯಶಾಲಿ! ಅವರು ಇಷ್ಟೆಲ್ಲ ಪ್ರಯತ್ನಗಳಿಂದ ನನ್ನನ್ನು ಎಳೆದು ಹೊರತಂದು ಪರಮಾರ್ಥದ ಮಾರ್ಗದಲ್ಲಿ ಹಾಕಿರುವರು. ನಾನು ಆ ಹರಕೆಯನ್ನು ಏಕೆ ಮಾಡಿಕೊಳ್ಳುವಂತಾಯಿತು? ನನ್ನ ಆಸ್ತಿಯು ಏಕೆ ಕಳುವಾಯಿತು? ಹರಕೆಯು ಸಲ್ಲಿಸಿದ ನಂತರ ನನ್ನ ಉಳಿತಾಯವೆಲ್ಲವೂ ಅಪ್ರಯಾಸವಾಗಿ ಹಿಂತಿರುಗಿ ಬಂದಂತಹ ಅದ್ಭುತವೆಂತಹುದು! ನನ್ನ ಭಾಗ್ಯವದೆಷ್ಟು ವಿಶೇಷವಾದದ್ದು! ನಾನು ಈ ಹಿಂದೆ ಯಾರ ದರ್ಶನವನ್ನು ಮಾಡಿರಲಿಲ್ಲವೋ, ಯಾರ ಬಗ್ಗೆ ಚಿಂತೆಯನ್ನಾಗಲಿ ಕೇಳುವುದನ್ನಾಗಲಿ ಯಾರ ಸ್ಮರಣೆಯನ್ನಾಗಲಿ ಮಾಡಿರಲಿಲ್ಲವೋ ಅವರೇ ಈಗ ನನ್ನನ್ನು ಕಾಯುತ್ತಿದ್ದಾರೆ. ಹಾಗಿರಲು ಅವರ ಜೊತೆಯಲ್ಲಿ ಅನೇಕ ವರ್ಷಗಳ ಕಾಲ ಬದುಕಿ ವಿನೀತನಾಗಿ ಅವರ ಚರಣ ಸೇವೆ ಮಾಡಿ ಹಗಲು ರಾತ್ರಿ ಅವರನ್ನು ಸೇವಿಸುತ್ತಿರುವ ಭಕ್ತರು ಅದೆಷ್ಟು ಭಾಗ್ಯಶಾಲಿಗಳು! ಯಾರ ಜೊತೆಯಲ್ಲಿ ಸಾಯಿಯು ಆಟವಾಡುತ್ತಿದ್ದರೋ, ನಗುತ್ತಿದ್ದರೋ, ಕುಳಿತುಕೊಳ್ಳುತ್ತಿದ್ದರೋ, ಮಾತನಾಡುತ್ತಿದ್ದರೋ, ನಡೆಯುತ್ತಿದ್ದರೋ, ಮಲಗುತ್ತಿದ್ದರೋ ಮತ್ತು ಕೋಪವನ್ನು ಮಾಡಿಕೊಳ್ಳುತ್ತಿದ್ದರೋ ಅಂತಹವರೆಲ್ಲರೂ ಮಹಾಭಾಗ್ಯಶಾಲಿಗಳು. ಅವರು ನನಗೆ ಅಂತಹ ಕಳಕಳಿಯ ಪ್ರೀತಿಯನ್ನು ತೋರಿಸಿದ್ದಾರೆ. ನಾನಾದರೋ ಅವರಿಗೆ ಏನನ್ನೂ ಮಾಡಿಲ್ಲ. ನೀವು ಅವರ ಜೊತೆಯಲ್ಲಿಯೇ ನಿತ್ಯವೂ ಇರುವ ಈ ಸ್ಥಿತಿಯು ಭಾಗ್ಯಸ್ಥಿತಿಯೇ ಹೌದು ಮತ್ತು ನೀವೆಲ್ಲರೂ ಧನ್ಯರು. ನಿಮ್ಮೆಲ್ಲರ ಪೂರ್ವ ಸುಕೃತಿಗಳ ಪುಣ್ಯ ಫಲದಿಂದಲೇ ಈ ಮಾನವ ಸ್ವರೂಪವನ್ನು ಧರಿಸಲು ಕಾರಣವಾಗಿದೆ ಮತ್ತು ಈ ಮೂರ್ತಿಯನ್ನು ಶಿರಡಿಗೆ ಕರೆತಂದಿದೆ. ನೀವೆಲ್ಲರೂ ಪರಮ ಭಾಗ್ಯಶಾಲಿಗಳು.
ನನ್ನ ಅನಂತ ಪುಣ್ಯ ಫಲವೇ ನನ್ನನ್ನು ಶಿರಡಿಗೆ ಕರೆತಂದಿದೆ. ಈ ಸಾಯಿಯ ದರ್ಶನ ಯಾತ್ರೆಗಾಗಿ ನಾನು ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಬೇಕೆಂದು ಅನಿಸುತ್ತಿದೆ. ಸಾಯಿ ಸಜ್ಜನ ಮತ್ತು ಪರಮಾವತಾರ, ಆಚಾರದಲ್ಲಿ ಮಹಾವೈಷ್ಣವ. ಅವರು ನಿಜವಾಗಿಯೂ ಜ್ಞಾನವೆಂಬ ವೃಕ್ಷದ ಚಿಗುರು. ಅವರು ಚಿದಾಕಾಶದಲ್ಲಿ ಭಾಸ್ಕರನ ಹಾಗೆ ಪ್ರಕಾಶಿಸುತ್ತಾರೆ. ಅದು ಹಾಗಿರಲಿ. ನಾನು ಕೂಡ ಈ ಮಸೀದಿ ಮಾಯೆಯನ್ನು ಭೇಟಿ ಮಾಡಲು ಅದೆಷ್ಟು ಪುಣ್ಯ ಮಾಡಿದ್ದೆನು. ಅವರು ನನ್ನ ಹರಕೆಯನ್ನು ತೃಪ್ತಿಪಡಿಸಿ ನನಗೆ ತನ್ನ ದರ್ಶನ ನೀಡಿದ್ದಾರೆ. ಅವರೇ ನನ್ನ ದತ್ತ ಭಗವಾನರು. ಅವರು ನನಗೆ ಈ ಹರಕೆಯನ್ನು ಹೊರಲು ಆಜ್ಞಾಪಿಸಿದವರು. ಅವರೇ ನನಗೆ ನಾವೆಯಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ನೀಡಿದವರು ಮತ್ತು ದರ್ಶನಕ್ಕಾಗಿ ಶಿರಡಿಗೆ ಕರೆತಂದವರು. ಈ ರೀತಿಯಲ್ಲಿ ಸಾಯಿಯು ತಮ್ಮ ಸರ್ವವ್ಯಾಪಕತ್ವವನ್ನು ಮತ್ತು ತಾವು ಹೇಗೆ ಎಲ್ಲರ ಹೃದಯಗಳಲ್ಲೂ ವಾಸವಾಗಿದ್ದಾರೆಂದು, ಸರ್ವತಾ ಏನು ನಡೆಯುವುದೋ ಅದೆಲ್ಲವನ್ನೂ ಅರಿತು ಅದಕ್ಕೆ ಸಾಕ್ಷಿಯಾಗಿರುವರು. ಸಾಯಿಯ ಮಂದಹಾಸಯುಕ್ತ ಮುಖವನ್ನು ನೋಡಿ ನನ್ನ ಮನಸ್ಸಿಗೆ ಪರಮ ಸುಖವೆನ್ನಿಸಿತು. ಈ ಪ್ರಪಂಚದಲ್ಲೇ ಇದ್ದರೂ ಸಂಸಾರದ ದುಃಖಗಳೆಲ್ಲವನ್ನೂ ಮರೆತೆನು ಮತ್ತು ನನ್ನ ಪರಮಾರ್ಥದ ಸುಖವನ್ನು ತಡೆಯಲಾಗಲಿಲ್ಲ. ಏನಾಗುವುದೋ ಅದೆಲ್ಲವೂ ಪ್ರಾರಬ್ಧಗತಿಯಂತೆ ಆಗಲಿ. ನನ್ನ ಮನಸ್ಸು ನಿಶ್ಚಿತವಾಗಿಯೂ ಆ ಸ್ಥಿತಿಯನ್ನು ತಲುಪುತ್ತದೆ. ಸಾಯಿ ಚರಣಗಳಲ್ಲಿ ನನ್ನ ಪ್ರೀತಿ ಅಖಂಡವಾಗಿರಲಿ ಮತ್ತು ಸಾಯಿಯ ಮೂರ್ತಿ ನನ್ನ ಹೃದಯದಲ್ಲಿ ಮತ್ತು ಕಣ್ಣುಗಳಲ್ಲಿ ನಿತ್ಯವೂ ನೆಲೆಸಲಿ. ಸಾಯಿ ಲೀಲೆಗಳು ಅಗಾಧ ಹಾಗೂ ಅಗಮ್ಯ. ಅವರ ಉಪಕಾರಗಳಿಗೆ ಸೀಮೆಯೇ ಇಲ್ಲ. ಓ ದಯಾಳುವೆ, ನಾನು ನನ್ನ ದೇಹ ಮತ್ತು ಮನಸ್ಸು ಇವುಗಳನ್ನು ನಿಮ್ಮ ಸೇವೆಯಲ್ಲಿ ಸವಿಸಬೇಕೆಂದಿದ್ದೇನೆ. ಅದು ಹಾಗಿರಲಿ. ಈಗ ಒಂದು ವಿಷಯಾಂತರದ ಕತೆ. ಕ್ಷಣಕಾಲ ಸಾವಧಾನದಿಂದ ಸಾಯಿಯ ಮುಖದಿಂದ ಬಂದಂತಹ ಶಬ್ದಗಳನ್ನು ಕೇಳಿರಿ. ಅವು ಬ್ರಹ್ಮಲಿಪಿ ಎಂದೇ ನಿರ್ಧರಿಸಬಹುದು. ಸುಖಾರಾಮ್ ಔರಂಗಾಬಾದ್ಕರ್ನ ಪತ್ನಿಯು ಸೊಲ್ಲಾಪುರ ನಗರದಲ್ಲಿ ವಾಸಿಸುತ್ತಿದ್ದಳು. ಪುತ್ರ ಸಂತಾನಕ್ಕಾಗಿ ಕಾತರಳಾಗಿದ್ದಳು ಮತ್ತು ಅದಕ್ಕಾಗಿ ಶಿರಡಿಗೆ ಬಂದಳು. ಸಾಯಿಬಾಬಾ ಸಂತರ ಅನೇಕ ಪವಿತ್ರ ಕಥೆಗಳನ್ನು ಕೇಳಿ ಅವಳು ಅವರ ಪಾವನ ದರ್ಶನಕ್ಕೆಂದು ತನ್ನ ಮಲಮಗನನ್ನು ಕರೆದುಕೊಂಡು ಬಂದಳು. ಅವಳಿಗೆ ಮದುವೆಯಾಗಿ 27 ವರ್ಷಗಳು ಕಳೆದಿದ್ದರೂ ಅವಳು ಗರ್ಭಧರಿಸಿರಲಿಲ್ಲ. ಅವಳು ದೇವದೇವಿಯರಿಗೆ ಹರಕೆ ಹೊತ್ತು ದಣಿದಿದ್ದಳು. ಅವಳು ಮನಸ್ಸಿನಲ್ಲಿಯೇ ನಿರಾಶಳಾಗಿದ್ದಳು. ಅದು ಹಾಗಿರಲಿ. ಈ ರೀತಿ ಈ ಸುವಾಸಿನಿಯು ಬಾಬರವರ ದರ್ಶನಕ್ಕೆಂದು ಒಂದು ಉದ್ದೇಶದಿಂದ ಬಂದಳು. ಈ ವಿಚಾರ ಉದ್ಭವಿಸುತ್ತಲೇ ಅವಳು ಈ ರೀತಿ ಶಿರಡಿಗೆ ಬಂದಳು. ಬಾಬಾ ಸದಾಕಾಲ ಭಕ್ತ ಜನರಿಂದ ಸುತ್ತುವರಿಯಲ್ಪಟ್ಟಿರುತ್ತಾರೆ. ಅವರು ಒಬ್ಬರೇ ಹೇಗೆ ಸಿಗುತ್ತಾರೆ? ನನ್ನ ಮನದಲ್ಲಿನ ಅಳಲನ್ನು ಅವರಲ್ಲಿ ಹೇಗೆ ತೋಡಿಕೊಳ್ಳಲು ಸಾಧ್ಯ ಎಂದು ಅವಳು ತೀವ್ರವಾಗಿ ಚಿಂತಿತಳಾದಳು. ಮಸೀದಿಯು ತೆರೆದೇ ಇರುತ್ತಿತ್ತು. ಹಾಗೆಯೇ ಅಂಗಳವು ಬಯಲಾಗಿತ್ತು. ಬಾಬರವರ ಸುತ್ತಲೂ ಯಾವಾಗಲೂ ಭಕ್ತರು ಇರುತ್ತಿದ್ದರು. ಅವಳಿಗೆ ತನ್ನ ಆರ್ತತೆಯನ್ನು ನಿವೇದಿಸಲು ಶಾಂತವಾದ ಕ್ಷಣ ಹೇಗೆ ದೊರಕುವುದು? ಅವಳು ಮತ್ತು ಅವಳ ಮಲಮಗ ವಿಶ್ವನಾಥನು 2 ತಿಂಗಳುಗಳ ಕಾಲ ಬಾಬರವರ ಸೇವೆ ಮಾಡುತ್ತಾ ಅಲ್ಲಿಯೇ ನೆಲೆಸಿದರು. ಈಗ ಆಶೆ ಹೊತ್ತ ಈ ಮಹಿಳೆಯು ಒಂದು ದಿನ ಬಾಬರವರ ಹತ್ತಿರ ವಿಶ್ವನಾಥನಾಗಲಿ ಮತ್ಯಾರೇ ಆಗಲಿ ಇಲ್ಲದಿರುವಾಗ ಮಾಧವರಾವ್ನಿಗೆ ವಿನಂತಿಸಿಕೊಂಡಳು. ನೀನಾದರೂ ಸಮಯ ನೋಡಿ ಅವಕಾಶ ಸಿಕ್ಕಾಗ ಬಾಬರವರು ಶಾಂತ ಸ್ಥಿತಿಯಲ್ಲಿದ್ದಾಗ ನನ್ನ ಮನದಾಳದ ಆಸೆಯನ್ನು ಅವರಿಗೆ ಹೇಳು. ಅದು ಸಹ ಅವರೊಬ್ಬರೇ ಇದ್ದಾಗ ಮತ್ತು ಭಕ್ತ ಪರಿವಾರವು ಸುತ್ತಲೂ ಇಲ್ಲದೇ ಇರುವಾಗ ಅವರಿಗೆ ಇದನ್ನು ಹೇಳು. ಆದಷ್ಟು ಬೇಗನೆ ಅವಕಾಶ ನೋಡಿ ಯಾರಿಗೂ ಕೇಳಿಸಿದಂತೆ ಹೇಳು. ಮಾಧವರಾವ್ನು ಪ್ರತ್ಯುತ್ತರ ನೀಡಿದನು. ಈ ಮಸೀದಿಯು ಎಂದಿಗೂ ಜನರಿಲ್ಲದೆ ಇರುವುದಿಲ್ಲ. ಯಾರಾದರೂ ಒಬ್ಬರು ದರ್ಶನಕ್ಕೆಂದು ನಿರಂತರ ಬರುತ್ತಲೇ ಇರುತ್ತಾರೆ. ಸಾಯಿಯ ಈ ದರ್ಬಾರು ಸದಾ ತೆರೆದೇ ಇರುತ್ತದೆ. ಯಾರನ್ನೂ ಇದರ ಒಳಗೆ ಪ್ರವೇಶದಿಂದ ತಡೆಯುವುದಿಲ್ಲ. ಆದರೆ ನಿನಗೆ ನಾನೊಂದು ಸಲಹೆ ನೀಡುತ್ತೇನೆ. ಅದನ್ನು ನಿನ್ನ ಮನಸ್ಸಿನಲ್ಲೇ ಧ್ಯಾನದಿಂದ ಇಟ್ಟುಕೋ. ಪ್ರಯತ್ನ ನಡೆಸುವುದು ನನ್ನ ಕೆಲಸ. ಅವನೇ ಯಶಸ್ಸನ್ನು, ಮಂಗಳಕರ ನಿವಾಸವನ್ನು ಕೊಡುವವನು. ಕೊನೆಯಲ್ಲಿ ಅವನು ನಿನಗೆ ಶಾಂತಿಯನ್ನು ನೀಡುತ್ತಾನೆ ಮತ್ತು ನಿನ್ನ ಚಿಂತೆಗಳನ್ನು ಉಪಶಮನಗೊಳಿಸುತ್ತಾನೆ. ನೀನು ಮಾತ್ರ ಕೇವಲ ಒಂದು ತೆಂಗಿನಕಾಯಿ ಹಿಡಿದುಕೊಂಡು ಕಾಯುತ್ತಿರಬೇಕು ಮತ್ತು
ಅಂಗಳದಲ್ಲಿನ ಕಲ್ಲಿನ ಮೇಲೆ ಊದುಬತ್ತಿಯನ್ನು ಹಚ್ಚಿಡು. ಅದನ್ನು ಬಾಬರವರು ತಮ್ಮ ಊಟಕ್ಕೆ ಕುಳಿತಾಗ ಇಡು. ಆನಂತರ ಊಟವಾದ ಮೇಲೆ ಅವರೇನಾದರೂ ಆನಂದವಾಗಿದ್ದಾರೆಂದು ಕಂಡುಬಂದರೆ ನಾನು ಕಣ್ಣಿನಿಂದ ಅಥವಾ ಕೈಯಿಂದ ಸನ್ನೆ ಮಾಡುತ್ತೇನೆ. ಆಗ ಮಾತ್ರವೇ ನೀನು ಮೇಲೆ ಬರಬೇಕು. ಅದು ಹಾಗಿರಲಿ. ಇದೇ ರೀತಿ ಮಾಡುತ್ತಲೇ ಸ್ವಲ್ಪ ಸಮಯ ಕಳೆಯಲು ಆ ಯೋಗದ ಗಳಿಗೆ ಪ್ರಾಪ್ತವಾಯಿತು. ಒಂದು ದಿನ ಸಾಯಿಯ ಊಟವಾದ ಮೇಲೆ ಅವನಿಗೆ ಅನಿರೀಕ್ಷಿತವಾಗಿ ಅವಕಾಶ ದೊರಕಿ ಬಂತು. ಸಾಯಿಯು ಕೈಗಳನ್ನು ತೊಳೆದುಕೊಂಡ ನಂತರ ಮಾಧವರಾವ್ನು ಒಂದು ವಸ್ತ್ರದಿಂದ ಒರೆಸುತ್ತಿದ್ದನು. ಸಾಯಿಯು ಆ ಸಂತೋಷದ ಸಮಯದಲ್ಲಿ ಏನು ಮಾಡಿದರೆಂಬುದನ್ನು ನೋಡಿ. ಪ್ರೇಮೋಲ್ಲಾಸದಿಂದ ಬಾಬರವರು ಮಾಧವರಾವ್ನ ಕೆನ್ನೆಯನ್ನು ಚಿವುಟಿದರು. ಇಂತಹ ಒದಗಿ ಬಂದ ಸಮಯದಲ್ಲಿ ದೇವರ ಮತ್ತು ಭಕ್ತನ ನಡುವೆ ನಡೆದ ಪ್ರೇಮ ಸಂಭಾಷಣೆಯನ್ನು ಕೇಳಿರಿ. ಮಾಧವರಾವ್ನು ತುಂಬ ವಿನಯ ಸಂಪನ್ನನಾಗಿದ್ದರೂ ತೋರಿಕೆಗೆ ಕೋಪವನ್ನು ಪ್ರಕಟಿಸುತ್ತಾ ಹಾಸ್ಯಮಯವಾಗಿ ಬಾಬರವರಿಗೆ ಹೇಳಿದನು, ಈ ವರ್ತನೆಯು ನಿಮಗೆ ಒಳ್ಳೆಯ ಭೂಷಣವೇ? ನಮಗೆ ಇಂತಹ ತುಂಟ ದೇವರು, ಇಷ್ಟು ಜೋರಾಗಿ ಕೆನ್ನೆ ಹಿಂಡುವವರು ಬೇಕಿಲ್ಲ. ನಾವೇನು ನಿಮಗೆ ಇಷ್ಟು ಭಯಾನಕವಾಗಿ ಕಾಡುತ್ತೇವೆಯೇ? ಇದೇ ಏನು ಆತ್ಮೀಯತೆಯ ಫಲ? ಅದಕ್ಕೆ ಬಾಬರವರು ಪ್ರತ್ಯುತ್ತರ ನೀಡಿದರು, ನಾನೇನಾದರೂ ನಿನ್ನ 22 ಜನ್ಮಗಳಲ್ಲಿ ನಿನ್ನನ್ನು ಮುಟ್ಟಿದ್ದೇನೆಯೇ? ಅಂತಹ ಯಾವುದಾದರೂ ಸಂದರ್ಭ ನಿನಗೆ ನೆನಪಿದೆಯೇನೋ? ಅದಕ್ಕೆ ಮಾಧವರಾವ್ ಹೇಳಿದನು, ನಮಗೆ ಎಂತಹ ದೇವರು ಬೇಕೆಂದರೆ ಸರ್ವದಾ ಹಸಿದಾದ, ಹೊಸದಾದ, ಅದ್ಭುತವಾದ ಸಿಹಿಯನ್ನು ಕೊಡುವಂತಹವನು ಬೇಕು. ನಮಗೆ ನಿಮ್ಮ ಗೌರವ ಅಥವಾ ಸರ್ವಲೋಕಕ್ಕೆ ಕರೆದೊಯ್ಯುವ ವಿಮಾನವೂ ಬೇಕಿಲ್ಲ. ಕೇವಲ ನಿಮ್ಮ ಚರಣಗಳಲ್ಲಿ ಭಕ್ತಿ ಇಡುವ ವರವನ್ನು ಮಾತ್ರ ಕೊಡು. ಅದಕ್ಕೆ ಬಾಬರವರು ಮಾತನಾಡಲು ಪ್ರಾರಂಭಿಸಿದರು. ಹೌದು, ನಿಜವಾಗಿಯೂ ಅದಕ್ಕೋಸ್ಕರವೇ ನಾನು ಬಂದಿದ್ದೇನೆ ಮತ್ತು ಅದಕ್ಕಾಗಿಯೇ ನಾನು ನಿಮಗೆ ಊಟ ಕೊಡಲು ಪ್ರಾರಂಭಿಸಿದೆ ಮತ್ತು ನಿಮ್ಮೊಡನೆ ಗಟ್ಟಿಯಾಗಿ ಬಂಧಿಸಲ್ಪಟ್ಟಿದ್ದೇನೆ. ಅಷ್ಟರಲ್ಲಿ ಅವರು ಅಟ್ಟದ ಪಾವಟಿಗಳ ಕಂಬದ ಹತ್ತಿರ ಬಂದಿದ್ದರು. ಬಾಬರವರು ತಮ್ಮ ಆಸನದ ಮೇಲೆ ಕುಳಿತೊಡನೆಯೇ ಮಾಧವರಾವ್ನು ಆ ಮಹಿಳೆಗೆ ಸನ್ನೆ ಮಾಡಿದನು. ಆಕೆ ಅದಕ್ಕಾಗಿಯೇ ಎಚ್ಚರದಿಂದ ಕಾಯುತ್ತಿದ್ದಳು. ಅವನು ಸನ್ನೆ ಮಾಡಿದ ಕೂಡಲೇ ಆಕೆ ಎದ್ದು ಅವಸರವಾಗಿ ಮಸೀದಿಯ ಮೆಟ್ಟಿಲುಗಳನ್ನು ಹತ್ತಿ ಬಂದಳು. ಅವಳು ಬಾಬರವರ ಮುಂದೆ ನಿಂತು ವಿನಯಪೂರ್ವಕವಾಗಿ ವಂದಿಸಿದಳು. ಅವಳು ಕೂಡಲೇ ತೆಂಗಿನಕಾಯಿಯನ್ನು ಅವರ ಚರಣಗಳಲ್ಲಿ ಸಮರ್ಪಿಸಿ ಅವರ ಚರಣ ಕಮಲಗಳಿಗೆ ವಂದಿಸಿದಳು. ಬಾಬರವರು ತಮ್ಮ ಕೈಯಿಂದಲೇ ತೆಂಗಿನಕಾಯಿಯನ್ನು ಕಂಬಕ್ಕೆ ಬಲವಾಗಿ ಹೊಡೆದರು. ಅವರು ಹೇಳಿದರು, ಶ್ಯಾಮ, ಇದು ಏನು ಹೇಳುತ್ತದೆ? ತೆಂಗಿನಕಾಯಿಯು ಬಹಳವಾಗಿ ಗುಡುಗುಡಿಸುತ್ತಿದೆ. ಶ್ಯಾಮನು ಈ ಅವಕಾಶವನ್ನು ಉಪಯೋಗಿಸಿಕೊಂಡನು. ಅವನು ಬಾಬರವರಿಗೆ ಏನು ಹೇಳಿದನೆಂಬುದನ್ನು ಕೇಳಿರಿ. ಆ ಮಹಿಳೆಯು ಆಸೆ ಪಡುತ್ತಿದ್ದಾಳೆ. ಇದೇ ರೀತಿ ಅವಳ ಹೊಟ್ಟೆಯಲ್ಲಿಯೂ ಒಂದು ಮಗುವು ಗುಡಗುಡಿಸಲೆಂಬುವುದು. ಅವಳಿಗೆ ಅದನ್ನು ದಯಪಾಲಿಸಿ ಅವಳು ತಮ್ಮ ಚರಣಗಳಲ್ಲಿ ತನ್ನ ಮನಸ್ಸನ್ನು ಅಖಂಡವಾಗಿ ಇಡಲಿ. ಅವಳ ಸಂಕಟವು ನಿವಾರಣೆಯಾಗಲಿ. ಅವಳ ಕಡೆ ನಿಮ್ಮ ಕೃಪಾದೃಷ್ಟಿಯನ್ನು ಹರಿಸಿ ಅವಳ ಮಡಿಲಿನಲ್ಲಿ ತೆಂಗಿನಕಾಯಿಯನ್ನು ಹಾಕಿ ತಮ್ಮ ಆಶೀರ್ವಾದದಿಂದ ಅವಳಿಗೆ ಪುತ್ರರು ಮತ್ತು ಪುತ್ರಿಯರು ಜನಿಸಲಿ. ಆನಂತರ ಬಾಬರವರು ಅವನಿಗೆ ಹೇಳಿದರು, ಎಲ್ಲಿಯಾದರೂ ತೆಂಗಿನಕಾಯಿಯು ಮಕ್ಕಳನ್ನು ಕೊಡುವುದೇ? ಅಂತಹ ಮೂರ್ಖ ನಂಬಿಕೆ ಹೇಗಿರಲು ಸಾಧ್ಯ? ಜನರು ತಮ್ಮ ಮನಸ್ಥಿತಿಯನ್ನೇ ಕಳೆದುಕೊಂಡಿದ್ದಾರೆಂದೆನಿಸುತ್ತದೆ. ಶ್ಯಾಮ ಹೇಳಿದನು, ನನಗೆ ನಿಮ್ಮ ಮಾತುಗಳ ಚತುರತೆ ಗೊತ್ತು. ನಿಮ್ಮ ಮಾತುಗಳು ಅದೆಷ್ಟು ಅಮೂಲ್ಯವೆಂದರೆ ಅವಳು ಸ್ವಯಂ ಪ್ರೇರಿತವಾಗಿ ಮಕ್ಕಳ ಸರಣಿಯನ್ನೇ ಪಡೆಯಬಲ್ಲಳು. ಆದರೆ ಈ ದಿನಗಳಲ್ಲಿ ನೀವು ಭೇದ ಭಾವ ಮಾಡುತ್ತಿರುವಿರಿ. ನೀವು ಅವಳಿಗೆ ನಿಜವಾದ ಆಶೀರ್ವಾದ ಮಾಡುತ್ತಿಲ್ಲ. ನೀವು ಬಹಳ ಜಗ್ಗಾಡುತ್ತಿರುವಿರಿ ಅಷ್ಟೇ. ನೀವು ಆಕೆಗೆ ತೆಂಗಿನಕಾಯಿಯನ್ನು ಪ್ರಸಾದವಾಗಿ ನೀಡಿರಿ. ಬಾಬಾ ಹೇಳಿದರು, ತೆಂಗಿನಕಾಯಿಯನ್ನು ಹೊಡಿ. ಶ್ಯಾಮ ಹೇಳಿದನು, ಅದನ್ನು ಅವಳ ಮಡಿಲಿಗೆ ಹಾಕಿ. ಈ ರೀತಿ ಜಗ್ಗಾಟವು ಕೆಲಕಾಲ ನಡೆಯಿತು. ಕೊನೆಯಲ್ಲಿ ಬಾಬರವರೇ ಸೋತು ಹೋದರು. ಅವರು ಹೇಳಿದರು, ಹೋಗು, ಅವಳಿಗೆ ಮಗುವಾಗುತ್ತದೆ. ಶ್ಯಾಮ ಕೇಳಿದನು, ಯಾವಾಗ? ಉತ್ತರ ಕೊಡಿ. ಬಾಬಾ ಹೇಳಿದರು, 12 ತಿಂಗಳುಗಳ ನಂತರ. ತೆಂಗಿನಕಾಯಿಯನ್ನು ಬಲವಾಗಿ ಒಡೆಯಲಾಯಿತು. ಅರ್ಧ ಭಾಗವನ್ನು ಇಬ್ಬರು ಸೇವಿಸಿದರು. ಅಂದರೆ
ಬಾಬಾ ಮತ್ತು ಮಾಧವರಾವ್. ಉಳಿದ ಅರ್ಧ ಭಾಗವನ್ನು ಆ ಮಹಿಳೆಗೆ ಕೊಟ್ಟರು. ಮಾಧವರಾವ್ನು ಆ ಮಹಿಳೆಗೆ ಹೇಳಿದನು, ನನ್ನ ಮಾತುಗಳಿಗೆ ನೀನೇ ಸಾಕ್ಷಿಯಾಗಿರುವೆ. ಅಮ್ಮ, ಒಂದು ವೇಳೆ ಇಂದಿನಿಂದ 12 ತಿಂಗಳುಗಳು ಮುಗಿಯುವ ಮೊದಲು ನಿನಗೆ ಮಗುವಾಗದಿದ್ದರೆ ನಾನು ಏನು ಮಾಡುತ್ತೇನೆಂದು ಕೇಳು. ಈ ರೀತಿಯ ತೆಂಗಿನಕಾಯಿಯನ್ನು ಈ ದೇವನ ತಲೆಗೆ ಒಡೆಯುತ್ತೇನೆ ಮತ್ತು ಅವನನ್ನು ಮಸೀದಿಯಿಂದ ಹೊರಗೆ ಓಡಿಸುತ್ತೇನೆ. ನಾನು ಇದನ್ನು ಮಾಡಲಾಗದಿದ್ದರೆ ನಾನು ಮಾಧವರಾವ್ನೆಂದೇ ಕರೆಸಿಕೊಳ್ಳುವುದಿಲ್ಲ. ಅಂತಹ ದೇವರನ್ನು ನಾನು ಮಸೀದಿಯಲ್ಲಿರಲು ಬಿಡುವುದಿಲ್ಲ. ನನ್ನ ಈ ಮಾತುಗಳನ್ನು ಖಚಿತವಾಗಿ ಹೇಳುತ್ತಿದ್ದೇನೆ. ಸಮಯ ಬಂದಾಗ ಈ ಮಾತುಗಳ ಸತ್ಯತೆಯನ್ನು ಅರಿಯುತ್ತೀಯೇ. ಇದನ್ನು ನಿಶ್ಚಿತವಾಗಿಯೂ ಗಟ್ಟಿಯಾಗಿ ನಂಬು. ಈ ರೀತಿಯ ಆಶ್ವಾಸನೆ ಪಡೆದ ಆ ಮಹಿಳೆಯು ಮನದಲ್ಲಿಯೇ ಸಂತೋಷದಿಂದ ಹಿಗ್ಗಿದಳು. ಬಾಬರವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಸಮಾಧಾನ ಮನಸ್ಸಿನಿಂದ ತನ್ನ ಗ್ರಾಮಕ್ಕೆ ಹಿಂತಿರುಗಿದಳು. ಶ್ಯಾಮನು ಅತ್ಯಂತ ವಿಧೇಯನು ಎಂಬುದನ್ನು ತಿಳಿದಿದ್ದ ಸಾಯಿಯು ಭಕ್ತರ ಮನೋಗತವನ್ನು ಈಡೇರಿಸುತ್ತಿದ್ದರು. ಸಾಯಿಯು ಪ್ರೇಮ ಪಾಶದಿಂದ ಬಂಧಿಸಲ್ಪಡುತ್ತಿದ್ದರು. ಅದರಿಂದ ಅವನ ಕಿಂಚಿತ್ ಕೋಪದ ಮಾತುಗಳಿಗೆ ಬೇಸರಿಸುತ್ತಿರಲಿಲ್ಲ. ಸಾಯಿ ದಯಾಳು, ಕರುಣಾಗನರು, ಅವರಲ್ಲಿ ಶರಣಾದವರನ್ನು ರಕ್ಷಿಸುವವರು, ಭಕ್ತರ ವಚನಗಳನ್ನು ಸತ್ಯಗೊಳಿಸುವವರು, ಅವರ ಆಶ್ವಾಸನೆಗಳನ್ನು ಪೂರೈಸುತ್ತಿದ್ದರು. ಶ್ಯಾಮನು ಅವರ ಅತ್ಯಂತ ಪ್ರೀತಿಪಾತ್ರ ಭಕ್ತನು. ಸಂತನು ಭಕ್ತರ ಸಂಕಲ್ಪವನ್ನು ನೆರವೇರಿಸಿದನು. ಅದು ಯುಕ್ತಾಯುಕ್ತತೆಯಿಂದ ಕೂಡಿರಲಿ ಬಿಡಲಿ, ಅದನ್ನು ಅಜ್ಞಾನದಿಂದಾಗಲಿ ಆಶೆಯಿಂದಾಗಲಿ ಕೇಳಿರಲಿ, ಅದು ಪೂರೈಸಲ್ಪಡುತ್ತಿತ್ತು. ಇದು ಅವರ ವ್ರತವಾಗಿತ್ತು. ಅದು ಹಾಗಿರಲಿ. 12 ತಿಂಗಳು ಮುಗಿಯುವುದರೊಳಗೆ ಬಾಬರವರು ತಮ್ಮ ಮಾತು ಉಳಿಸಿಕೊಂಡರು. ಈ ಸಂಭಾಷಣೆ ನಡೆದ 3 ತಿಂಗಳೊಳಗೆ ಆ ಮಹಿಳೆಯು ಗರ್ಭಧರಿಸಿದಳು. ಭಾಗ್ಯವಶಾತ್ ಅವಳು ಪುತ್ರವತಿಯಾದಳು. ಅವಳು ತನ್ನ ಪತಿಯ ಜೊತೆಯಲ್ಲಿ 5 ತಿಂಗಳ ಮಗನನ್ನು ಕರೆದುಕೊಂಡು ಶಿರಡಿಗೆ ದರ್ಶನಕ್ಕೆಂದು ಬಂದಳು. ಪತಿಯು ಅತಿ ಆನಂದದಿಂದ ಸಾಯಿ ಚರಣಗಳಲ್ಲಿ ವಂದಿಸಿದನು ಮತ್ತು 500 ರೂಪಾಯಿಗಳನ್ನು ಅರ್ಪಿಸಿ ತನ್ನ ಮನಸ್ಸಿನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು. ಆ ರೂಪಾಯಿಗಳನ್ನು ಆನಂತರ ಬಾಬರವರ ಕುದುರೆ ಶ್ಯಾಮಕರ್ಣನಿಗಾಗಿ ವಸತಿ ಸ್ಥಾನದ ಗೋಡೆಗಳನ್ನು ಸದೃಢವಾಗಿ ಕಟ್ಟಲು ಉಪಯೋಗಿಸಲಾಯಿತು. ಅದನ್ನು ಮುಂಚೆ ಕಟ್ಟಿ ಹಾಕುತ್ತಿದ್ದ ಜಾಗದಲ್ಲೇ ಆ ನಿವಾಸವನ್ನು ಕಟ್ಟಲಾಯಿತು. ಆದುದರಿಂದ ಅಂತಹ ಸಾಯಿಯನ್ನು ಚಿಂತಿಸಿ, ಸಾಯಿಯನ್ನು ಸ್ಮರಿಸಿ ಮತ್ತು ಸಾಯಿಯನ್ನು ಧ್ಯಾನಿಸಿ. ಇದು ಹೇಮದನ ಸ್ವತಃ ಆಶ್ರಯವಾಗಿದೆ. ಅವನು ಎಂದಿಗೂ ಅಲ್ಲಿ ಇಲ್ಲಿ ಮತ್ತೆಲ್ಲಿಯೂ ಓಡಾಡಲಿಲ್ಲ. ಕಸ್ತೂರಿಯು ತನ್ನ ನಾಭಿಯಲ್ಲಿಯೇ ಇರುವಾಗ ಅಲ್ಲಿ ಇಲ್ಲಿ ಹುಡುಕಾಡುತ್ತಾ ಏಕೆ ಅಡ್ಡಾಡಬೇಕು? ಸಾಯಿ ಚರಣಗಳಲ್ಲಿ ಅಖಂಡವಾಗಿ ವಿನಿತನಾಗಿದ್ದು ಹೇಮದನು ಅತುಲವಾದ ಸುಖವನ್ನು ಅನುಭವಿಸುತ್ತಿದ್ದಾನೆ. ಮುಂದಿನ ಅಧ್ಯಾಯವು ಇನ್ನೂ ಹೆಚ್ಚು ರಸವತ್ತಾಗಿದೆ. ಅದು ಭಕ್ತರು ಪ್ರೇಮದಿಂದ ಬಾಬರವರನ್ನು ಯಾವ ರೀತಿ ಮಸೀದಿಯಿಂದ ಚಾವಡಿಗೆ ಸಕಲರು ಸಂತಸ ಸಂಭ್ರಮಗಳಿಂದ ಮೆರವಣಿಗೆಯಲ್ಲಿ ಕರೆದೊಯ್ಯುತ್ತಿದ್ದರೆಂಬುದನ್ನು ತಿಳಿಸುತ್ತದೆ. ಜೊತೆಗೆ ಬಾಬರವರ ಅಡಿಗೆ ಪಾತ್ರೆ ಮತ್ತು ಪ್ರಸಾದವನ್ನು ವಿನೋದವಾಗಿ ಕೊಡುತ್ತಿದ್ದ ಬಗೆಗಿನ ಕಥೆಯನ್ನು ತಿಳಿಸುತ್ತದೆ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ಕೇಳಿದರೆ ಅವರ ಉತ್ಸಾಹವು ಹೆಚ್ಚಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಸಾಯಿ ಸರ್ವವ್ಯಾಪಕತೆ ಹಾಗೂ ಆಶೀರ್ವಚನ ಸಾಫಲ್ಯತೆ ಎಂಬ 36ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಮುಂದಿನ ಭಾಗ ಟಿಪ್ಪಣಿಯನ್ನು ನಾನು ಮುಂದೂಡುತ್ತಿದ್ದೇನೆ, ಆದರೆ ಟಿಪ್ಪಣಿಯು ನಿಮ್ಮೆಲ್ಲರಿಗೂ ದೊರೆಯಲಿದೆ. ಇಚ್ಛೆ ಪಟ್ಟಲ್ಲಿ ವಿಡಿಯೋವನ್ನು ವಿರಾಮಿಸಿ ಟಿಪ್ಪಣಿಯನ್ನು ಪಠಿಸಬಹುದು. ಈಗ ನೀವು ಪರದೆ ಮೇಲೆ ನೋಡುತ್ತಿರುವುದು 36ನೇ ಅಧ್ಯಾಯದ ಸಂಪೂರ್ಣ ಅರ್ಥಗರ್ಭಿತವುಳ್ಳ ಚಿತ್ರಪಟು. ಇಲ್ಲಿಗೆ 36ನೇ ಅಧ್ಯಾಯವು ಸಂಪೂರ್ಣಗೊಂಡಿದೆ. ಧನ್ಯವಾದಗಳು. ಓಂ ಶ್ರೀ ಸಮರ್ಥ सद्गुरु साईनाथ महाराज की जय।